ಒಂದಷ್ಟು ಪ್ರಶ್ನೆಗಳಂತೂ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಇಂಥ ನೈತಿಕತೆ ಅಂದ್ರೆ ಎಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಕೂತು ನಾನು ಸಾರಿ ಕೇಳಿಬಿಟ್ಟೆ ಅಂದ ಮಾತ್ರಕ್ಕೆ ಅಷ್ಟೇನಾ ನೈತಿಕತೆ? ಅಷ್ಟೇನಾ ಒಬ್ಬ ಸಂಸದನಾಗಿ ಕ್ಷೇತ್ರದ ಜನರಿಗೆ, ಮತದಾರರಿಗೆ, ಹಾಗೆ ಇಡೀ JDS ಪಕ್ಷದ ಕಾರ್ಯಕರ್ತರು, ನಾಯಕರಿಗೆ ಇವರು ಕೊಡಬೇಕಾಗಿರೋ ಉತ್ತರ? SIT ತನಿಖೆ ಬಗ್ಗೆ ನನಗೆ ವಿಶ್ವಾಸ ಇದೆ, ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ, ಡೈಲಾಗ್ಗಳು ಓಕೆ, ವಿಶ್ವಾಸ ಇದ್ದವ್ರು ಈಗಲೂ ಯಾಕೆ ತಲೆ ಮರೆಸ್ಕೊಂಡಿದ್ದಾರೆ? 31ನೇ ತಾರೀಕು ಏನಾದರೂ ಸ್ಪೆಷಲ್ ಮುಹೂರ್ತ ಇದೆಯಾ? 31ನೇ ತಾರೀಕು ತನಕ ವಾಪಸ್ ಬರದೇ ಇರೋದಕ್ಕೆ ಕಾರಣ ಏನು? ಈಗಲೂ ಕೂಡ ವಿದೇಶದಲ್ಲಿದ್ದಾರಾ ಅಥವಾ ಭಾರತಕ್ಕೆ ವಾಪಸ್ ಬಂದಿದ್ದಾರಾ? ಇದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ. ಈಗಲೂ ಕದ್ದು ಮುಚ್ಚಿ ಆಟ ಆಡ್ತಾ ಇರೋದಕ್ಕೆ ಕಾರಣ ಏನು? ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮಾಡಿದ್ರು, ಹರಿಬಿಟ್ರು ಅಂದ ಕಾರಣಕ್ಕೆ ಅವ್ರು ಹೇಳಿದ ಪ್ರತಿ ಸಾಲನ್ನೂ ಕೂಡ ನಂಬಿ ಅವರ ಕ್ಷೇತ್ರದ ಮತದಾರರು, ಪಕ್ಷದ ಕಾರ್ಯಕರ್ತರು, ನಾಯಕರು, ಇಡೀ ರಾಜ್ಯದ ಜನ, ಇನ್ಫ್ಯಾಕ್ಟ್ ಹಾಗೆ ಈ ಪ್ರಕರಣದಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಹೆಣ್ಮಕ್ಳು ಸುಮ್ಮನೆ ಆಗ್ಬಿಡ್ಬೇಕಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿರೋದು ಪ್ರಜ್ವಲ್ ರೇವಣ್ಣ ಅವರು. ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಈ ಸುದ್ದಿಯನ್ನ ನಿಮ್ವರೆಗೂ ತಲುಪಿಸಲಿಕ್ಕೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, ನನ್ನ ಕಲೀಗ್ ಶ್ರೀಲಕ್ಷ್ಮಿ, ಹೊಳೆನರಸೀಪುರದಿಂದ ನಾಗೇಂದ್ರ ಬಾಬು, ಹಾಗೆ ಏರ್ಪೋರ್ಟ್ ಬಳಿಯಿಂದ ನಿಕೇಶ್ ಜಾಯ್ನ್ ಆಗಿದ್ದಾರೆ, ಹಾಸನದಿಂದ ಖುಷ್ವಂತ್ ಇದ್ದಾರೆ, ನ್ಯೂಸ್ ಡೆಸ್ಕ್ನಿಂದ ನಾಗರಾಜ್ ಇದ್ದಾರೆ. ಬಹುಶಃ ಖುಷ್ವಂತ್ ಅವರನ್ನ ಮಾತನಾಡಿಸಬಹುದಾ ಅಂತ ಹೇಳಿ, ಯಾಕಂತಂದ್ರೆ ಅತಿ ಹೆಚ್ಚು ಉತ್ತರದಾಯಿತ್ವ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಚಾರದಲ್ಲಿ ನಾವು ಹೇಳೋದಾದ್ರೆ ಹಾಸನದ ಜನರಿಗೆ ಉತ್ತರ ಕೊಡ್ಬೇಕವ್ರು, ಹಾಸನದ ಹೆಣ್ಣು ಮಕ್ಕಳಿಗೆ ಉತ್ತರ ಕೊಡ್ಬೇಕವ್ರು. ಇವತ್ತು ಹಾದಿ ಬೀದಿಯಲ್ಲಿ ತಲೆ ಎತ್ಕೊಂಡು ಹೋಗ್ಲಿಕ್ಕೆ ಮುಜುಗರವನ್ನ ಅನುಭವಿಸ್ತಾ ಇರುವ ಹೆಣ್ಣು ಮಕ್ಕಳಿಗೆ ಕೇವಲ ಇದೊಂದು ವಿಡಿಯೋ ಮಾಡಿ ನಾನು ಕ್ಷಮೆ ಕೇಳದೆ ಅಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತಾ? ಖುಷ್ವಂತ್, ಏನ್ ಮಾತನಾಡ್ತಿದ್ದಾರೆ ಹಾಸನದ ಜನ ಈ ವಿಡಿಯೋ ಬಗ್ಗೆ? ಸ್ಮಿತಾ, ಬರೋಬ್ಬರಿ 1 ತಿಂಗಳ ನಂತರ ಅಂದರೆ ಯಾವಾಗ MP ಚುನಾವಣೆ ಆಗುತ್ತೆ 26ನೇ ತಾರೀಕು, ಆ MP ಚುನಾವಣೆ ಆದ ಬಳಿಕ ಈ ಪ್ರಕರಣ ಎಲ್ಲ ಏನಾಯ್ತೆ, ಪೆನ್ ಡ್ರೈವ್ ಇರ್ಬೋದು ಅಥವಾ ಅಶ್ಲೀಲ ವಿಡಿಯೋ ಪ್ರಕರಣ, ಈ ಪ್ರಕರಣ ಎಲ್ಲ ಆದಮೇಲೆ 1 ತಿಂಗಳ ನಂತರ ಪ್ರಜ್ವಲ್ ಇವತ್ತು ಪ್ರತ್ಯಕ್ಷ ಆಗಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವತ್ತು ವಿಡಿಯೋ ಏನು ಬಿಡುಗಡೆ ಆಗಿದೆ ಸ್ಮಿತಾ, ಅದರಲ್ಲಿ ಅವರು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ತಂದೆ ತಾಯಿ ತಾತನಿಗೆ ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಹೇಳಿ ಮಾತನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ್ದು, ಏನು ಮಾಡಲಿಲ್ಲ ಅಂತ ಆದರೆ ಅವರು ಕ್ಷಮೆ ಯಾಕೆ ಕೇಳಬೇಕಿತ್ತು, ಯಾಕೆ ಇಷ್ಟು ದಿನ ಕಣ್ತಪ್ಪಿಸಿ ಕಣ್ಮರೆಯಾಗಿ ಇರಬೇಕಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಎದ್ದೇಳುವಂಥದ್ದು. ಜೊತೆಗೆ ಹಾಸನದ ನನಗೆ ಆಗದಿದ್ದಂತಹ ಒಂದು ಕೂಟ, ಎಲ್ಲರೂ ಸೇರಿ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಮಾತು. ಈ ಒಂದು ಷಡ್ಯಂತ್ರ ಮಾಡಿದ್ದೇ ಆದರೆ ಅವರು ಇಷ್ಟು ದಿನ ಯಾಕೆ ತಲೆಮರೆಸಿಕೊಂಡಿರಬೇಕಿತ್ತು? ಆ ಷಡ್ಯಂತ್ರವನ್ನು ತಾವು ಏನು ಮಾಡಲಿಲ್ಲ ಅಂದರೆ ನಿಂತು ಎದುರಿಸಬೇಕಾಗಿತ್ತು. ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಮಾಜಿ ಪ್ರಧಾನಿ ಮೊಮ್ಮಗ, ಜೊತೆಗೆ ಮಾಜಿ CM ಆದವರು, ಅವರ ಚಿಕ್ಕಪ್ಪ ಮಾಜಿ ಸಚಿವರು, 2 ಬಾರಿ ಸಚಿವರಾಗಿದ್ದರು, ಅವರಿಗೆ ಆದ ಘನತೆ ಗೌರವ ಎಲ್ಲ ಇತ್ತು. ಹೀಗಾಗಿ ತಲೆಮರೆಸ್ಕೊಂಡು ಹೋಗುವ ಅವಶ್ಯಕತೆ ಇರಲಿಲ್ಲ. ಮತ್ತು ಹಾಸನದ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಯಾರು ಅವರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತಿದ್ದಾರೆ, ಆರೋಪವನ್ನು ಮಾಡ್ತಿದ್ದಾರೆ, ಅವರಿಗೆಲ್ಲ ಉತ್ತರವನ್ನು ಇಲ್ಲೇ ಇದ್ದು ನೀಡಬೇಕಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ಇಷ್ಟು ದಿನ ಇದ್ದು ಈಗ ಮೇ 31ಕ್ಕೆ ನಾನು ಬರ್ತೀನಿ ಅಂತ ವಿಡಿಯೋ ಮಾಡಿ ಬಿಡ್ತಾ ಇರುವಂಥದ್ದು ನಿಜಕ್ಕೂ ಇದು ಮುಂದೆ ಯಾವ್ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನು ಅಷ್ಟೇ ವಿಶೇಷವಾಗಿರುವಂಥದ್ದು. ಜೊತೆಗೆ ಪ್ರಜ್ವಲ್ ಏನೇ ಆಗಿದ್ರೂ ಕೂಡ ಇಲ್ಲೇ ಇದ್ದು ಎದುರಿಸಬೇಕಿತ್ತು. ಒಂದು ವೇಳೆ ತಪ್ಪು ಮಾಡಲಿಲ್ಲ ಅಂದರೆ ಅವರು ಯಾಕೆ ಕಣ್ಮರೆಯಾಗಿ ಹೋಗಬೇಕಿತ್ತು ಅನ್ನುವಂಥದ್ದು ಸಹಜ ಪ್ರಶ್ನೆ ಹಾಸನದ ಜನತೆ ಈಗ ಕೇಳ್ತಾ ಇರೋದು. ಇದಕ್ಕೆಲ್ಲ ಹಾಸನದ ಸಂಸದರಾಗಿ ಅವರೇ ಬಂದು ಉತ್ತರವನ್ನು ಕೊಡಬೇಕಾಗಿರುವಂಥದ್ದು. ಯಾಕಂತ ಅಂದರೆ ಈ ಕೇವಲ ಒಬ್ಬಿಬ್ಬರು ಅಲ್ಲ, ಸಾವಿರಾರು ನೂರಾರು ಜನಕ್ಕೆ ಒಂದು ಇವರ ಪ್ರಕರಣದಿಂದ ತೊಂದರೆ ಆಗಿದೆ ಅನ್ನೋದು ಸಹಜವಾಗಿ ಇದು ಗೊತ್ತಾಗುತ್ತೆ. ಯಾಕೆಂದರೆ ಇಡೀ ಪೊಲೀಸ್ ವ್ಯವಸ್ಥೆ ಇವರ ಒಂದು ಪ್ರಕರಣ ಆದಮೇಲೆ ನೂರಾರು ಜನ ನಿದ್ದೆಗೆಟ್ಟು ಕೆಲಸ ಮಾಡುವಂಥ ಪರಿಸ್ಥಿತಿ ಆಯಿತು. ಅದೇ ರೀತಿ ಹೆಣ್ಣುಮಕ್ಳುಗಳು ಕೂಡ ತಲೆ ಎತ್ತಿ ಓಡಾಡಿದಂಥ ಪರಿಸ್ಥಿತಿ ಆಯಿತು. ಜೊತೆಗೆ ಹಾಸನ ಅಂದರೆ ಹಾಸನಕ್ಕೂ ಕೂಡ ಒಂದು ರೀತಿ ಕಪ್ಪು ಮಸಿ ಬೆಳೆಯುವಂಥ ಕೆಲಸ.